Hello everyone, welcome to Sanmahajana classes. ಗುರುತ್ವ ಪಾಠದ ಮುಖ್ಯ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ. 6ನೇ ಪ್ರಶ್ನೆ, ಗುರುತ್ವ ಎಂದರೇನು? ಎರಡು ಕಾಯಗಳ ನಡುವಿನ ಆಕರ್ಷಣ ಬಲವನ್ನು ಗುರುತ್ವ ಎನ್ನುವರು. ಇಲ್ಲಿ ಗುರುತ್ವ ಅಂದ್ರೆ ನಾವು ಸಾಮಾನ್ಯವಾಗಿ ಗುರುತ್ವಾಕರ್ಷಣೆ ಅಂದ್ರೆ ನಮ್ಮ ತಲೆಯಲ್ಲಿ ಏನಿರ್ತದೆ, ಭೂಮಿ ಯಾವುದೇ ವಸ್ತುವನ್ನ ತನ್ನೆಡೆಗೆ ಎಳಿತಾ ಇರ್ತದೆ ಅದನ್ನ ಗುರುತ್ವಾಕರ್ಷಣೆ ಅಂತ ಹೇಳ್ತೀವಿ. ಸರಿನಪ್ಪ? ಹಾಗಿದ್ರೆ ಈಗ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ತಿರುಗುತ್ತವೆ, ಗ್ರಹಗಳ ಸುತ್ತ ಉಪಗ್ರಹಗಳು ತಿರುಗ್ತವೆ. ಹಾಗಿದ್ರೆ ಅಲ್ಲಿ ಯಾವ ಆಕರ್ಷಣೆ ಇದೆ? ಗುರುತ್ವಾಕರ್ಷಣೆ ಅಲ್ವಾ? ಯಾವುದೇ ಎರಡು ಕಾಯಗಳ ನಡುವಿನ ಆಕರ್ಷಣಾ ಬಲವನ್ನ ಗುರುತ್ವ ಎನ್ನುವರು. ಇದಿಷ್ಟೇ ಅಲ್ಲ, ಇದು ಯೂನಿವರ್ಸ್ ಅಲ್ಲಿ ಇರುವಂತಹ ಎಲ್ಲಾ ಕಾಯಕ್ಕೂ ಅಪ್ಲೈ ಆಗುತ್ತೆ. ಅದು ನಾನಿರಬಹುದು, ನೀವಿರಬಹುದು, ಯಾವುದೇ ವಸ್ತು ಇರಬಹುದು. ಯಾವುದೇ ಎರಡು ವಸ್ತುಗಳ ನಡುವೆ ಆಕರ್ಷಣಾ ಬಲ ಇರುತ್ತೆ, ಅದನ್ನ ಗುರುತ್ವ ಅಂತ ಕರೀತಾರೆ. ಗೊತ್ತಾಯ್ತಾ? ಹಾಗಿದ್ರೆ ಮ್ಯಾಮ್ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಅನ್ಕೋತಿದ್ದೀರಾ? ಯಾಕೆಂದ್ರೆ ಮರದಿಂದ ಹಣ್ಣು ಬೀಳ್ತಾ ಇದೆ ಅಂದ್ರೆ ಭೂಮಿಗೆ ಬಂದು ಬೀಳುತ್ತೆ. ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ರೆ ನನ್ನ ಹತ್ರ ಬರೋದಿಲ್ಲಲ್ಲ. ನಾನು ಆಕರ್ಷಣೆಯನ್ನ ಅದ್ರ ಮೇಲೆ ಆಕರ್ಷಣಾ ಬಲವನ್ನ ಅಪ್ಲೈ ಮಾಡ್ತಾ ಇದ್ರೆ ಅದು ನನ್ನ ಹತ್ರನೂ ಬಂದು ಬೀಳ್ಬೇಕಿತ್ತಲ್ಲ. ಆದ್ರೆ ಅಲ್ಲೇ ಕೆಳಗೆ ಹೋಗಿ ಬೀಳ್ತದೆ. ನೀವು ಸುಳ್ಳು ಹೇಳ್ತಿದ್ದೀರಿ ಮ್ಯಾಮ್ ಅಂತ ಅನ್ಕೋತಿದ್ದೀರಿ ಅಲ್ವಾ? ಹಾಗಿದ್ರೆ ಇಲ್ಲ, ಇಲ್ಲಿ ಏನಾಗುತ್ತೆ, ಗುರುತ್ವ ಏನಿದೆ ಇದು ಆ ಬಲ ಏನಿದೆ, ಆಕರ್ಷಣಾ ಬಲ, ಅದು ದ್ರವ್ಯರಾಶಿ ಜಾಸ್ತಿ ಆದ್ರೆ ಕನ್ಸಿಡರೇಬಲ್ ಆಗಿರುತ್ತದೆ. ದ್ರವ್ಯರಾಶಿ ಕಡಿಮೆ ಇದ್ದಾಗ ಅಷ್ಟು ಕನ್ಸಿಡರೇಬಲ್ ಆಗಿರೋದಿಲ್ಲ, ನೆಗ್ಲಿಜಿಬಲ್ ಇರುತ್ತೆ. ಈಗ ನೀವು ಅರ್ತ್ನ ಮಾಸನ್ನ ನೋಡಿ, ನಮ್ಮ ಮಾಸನ್ನ ನೋಡಿ, ಅಥವಾ ಯಾವುದೇ ಬೇರೆ ವಸ್ತುವಿನ ಮಾಸನ್ನ ನೋಡಿ, ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ? ಅರ್ತ್ನ ಭೂಮಿಯ ದ್ರವ್ಯರಾಶಿ ಎಷ್ಟಿರುತ್ತೆ? ಬಹಳ ಇರುತ್ತೆ. ಹಾಗಾಗಿ ಅದು ಆಕರ್ಷಣಾ ಬಲವನ್ನ ಅಪ್ಲೈ ಮಾಡ್ತಾ ಇರುವಂತದ್ದು ನಮ್ಮ ಕಣ್ಣಿಗೆ ಗೋಚರಿಸುತ್ತೆ, ಉಳಿದಿದ್ದು ನಮ್ಮ ಅನುಭವಕ್ಕೆ ಅಷ್ಟಾಗಿ ಬರುವುದಿಲ್ಲ. ಸರಿನಾ? ಹಾಗಿದ್ರೆ ಗುರುತ್ವ ಅಂದ್ರೆ ಏನು ಅಂದ್ರೆ ಏನಂತ ಆನ್ಸರ್ ಕೊಡ್ತೀರಾ? ಯಾವುದೇ ಎರಡು ಕಾಯಗಳ ನಡುವಿನ ಆಕರ್ಷಣಾ ಬಲವನ್ನು ಗುರುತ್ವ ಎಂದು. ಥ್ಯಾಂಕ್ ಯು.